ಇವ್ರದೇ ಮಾತಾಡೋದಾದ್ರೆ ಅಸಭ್ಯವಾಗಿ ಅಶ್ಲೀಲವಾಗಿ ಪೋಸ್ಟ್ ಹಾಕೋರು ಅನ್ಎಜುಕೇಟೆಡ್ ದರ್ಶನ್ ಫ್ಯಾನ್ಸ್ ಯಾಕೆ ಮಾಡ್ತಾರೆ ಅಂತ ಯಾರಾದ್ರೂ ಹೇಳಿದ್ರೆ ಕೆಲವರಿಗೆ ದರ್ಶನ್ ಫ್ಯಾನ್ಸ್ ಅನ್ನೋ ಪೇಜ್ ಗಳಿಂದಲೇ ಕಮೆಂಟ್ ಗಳು ಹೋಗಿದೆ ಅನ್ನೋ ಕಾರಣಕ್ಕೆ ಫ್ಯಾನ್ಸ್ ಟಾರ್ಗೆಟ್ ಆಗ್ತಿದ್ದಾರೆ ಅನ್ನೋದು. ಹೌದು ಮೇಡಮ್, ನಾನು ಅದನ್ನೇ ಸಿನಿಮಾ ಮತ್ತೆ ನರಿ ಅಂತ ಏನ್ ಹೇಳಕ್ ಬಂದೆ ಅಂತಂದ್ರೆ ಫ್ಯಾನ್ ಪೇಜ್ ಗಳಲ್ಲಿ ಯಾರು ಕೆಲವೊಬ್ರು ಇರ್ತಾರೆ. ನಮಗೆ ಡಿ ಬಾಸ್, ಅವರಿಗೆ ಕಿಚ್ಚ ಸುದೀಪ್ ಮುಗೀತು. ಸಿನಿಮಾ ಯಾರು ನರಿ ಯಾರು ಅದ್ರಲ್ಲಿ? ಸಿನಿಮಾ ಅವರಿಗೆ ಕಿಚ್ಚ ಸುದೀಪ್, ನಮಗೆ ಡಿ ಬಾಸ್. ನರಿಗಳು ಬಂದ್ಬಿಟ್ಟು ಈ ಸೋಶಿಯಲ್ ಮೀಡಿಯಾದಲ್ಲಿ ಯಾರು ಫೇಕ್ ಕಮೆಂಟ್ ಹಾಕ್ತಾರೋ ಅವರೇ ನರಿಗಳು. ಈಗ ಅರ್ಥ ಆಯ್ತು. ತಮಾಷೆ ನೋಡ್ತಾರೆ ಅವರು ನರಿಗಳು. ತಮಾಷೆ ನೋಡೋರು ಯಾರು ಸೋಶಿಯಲ್ ಮೀಡಿಯಾದಲ್ಲಿ ಇರೋರು. ಅದು ಕೆಲಸ ಯಾರ್ದು? ಈಗ ದರ್ಶನ್ ಹೆಸರು ಹೇಳ್ತಾರೆ, ನೀವು ಮೀಡಿಯಾದಲ್ಲಿ ಇದ್ದೀರಾ ಮೇಡಮ್, ನೀವು ಕಂಡಿದ್ದೀರಿ. ಕ್ರಮ ತಗೊಳ್ಳಬಹುದಿತ್ತಲ್ಲ. ಇದನ್ನ ಒಂದೇ ಒಂದು ನಿಮಿಷ ನೀವು ಇದನ್ನ ಮಾಡಿ, ಕ್ಯಾಮೆರಾದಲ್ಲಿ ಜೂಮ್ ಮಾಡಿ. ಇದು 100% ಇಲ್ಲಿ ನೋಡಿ, ಆ ಸ್ಕ್ರೀನ್ ಶಾಟ್ ಇದೆ. ತೊಳಿ ದಯವಿಟ್ಟು ತಗೊಳ್ಳಿ. ಅಲ್ಲಿ ಸ್ಕ್ರೀನ್ ಶಾಟ್ ಕಳಿಸಿದ್ದಾರೆ, ತುಂಬಾ ನೋಡಿ. ನಾನು ಓದೋ ತರ ಇಲ್ಲಪ್ಪ ಇದು. ಸ್ವಲ್ಪ ದಯವಿಟ್ಟು ನೋಡಿ. ಕಿಚ್ಚ ಸುದೀಪ್ ಅವ್ರ ಫ್ಯಾನ್ಸ್ ಗಳೇ ಮಾಡಿರುವಂತ ಮೆಸೇಜಸ್ ಗಳಿದು. ಸುದೀಪ್ ಅವರ ಫ್ಯಾನ್ಸ್ ಅಂತ ಸರ್, ಸುದೀಪ್ ಫ್ಯಾನ್ಸ್ ಪೇಜ್ ಅಲ್ಲಿ ಈ ರೀತಿ ಪೋಸ್ಟ್ ಗಳು ಬರ್ತಾ ಇದೆ. ಬರೀ ನಮ್ಮ ಅಣ್ಣನ ಫ್ಯಾನ್ಸ್ ಮಾತ್ರ ಈ ರೀತಿ ಮಾತಾಡ್ತಾ ಇಲ್ಲ. ಅಲ್ಲಿ ಬಂದಿರೋದೇ ಟೋಟಲ್ ಆಗಿ ಬಂದಿರೋದೇ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು 90% ಅಂತ ಅನ್ಬಿಟ್ಟು ಎಲ್ಲ ಕಿಚ್ಚ ಸುದೀಪ್ ಫ್ಯಾನ್ ಪೇಜಸ್ ಗಳಿದೆ. ಇನ್ನ 10% ಮಾತ್ರ ಧ್ರುವ ಸರ್ಜಾ ಅವರ ಅಭಿಮಾನಿಗಳದ್ದು ಬರ್ತಾ ಇದೆ. ಓಕೆನಾ? ಈಗ ಒಂದೇ ಬ್ರದರ್, ಸೋಶಿಯಲ್ ಮೀಡಿಯಾದಲ್ಲಿ ಮಾಡಿದವರು ಯಾರು ಡಿ ಬಾಸ್ ಫ್ಯಾನ್ಸ್ ಎಲ್ಲ ಮಾಡಲ್ಲ ಸರ್. ನಾನು ಹೇಳಿದ್ದು ಒಂದಕ್ಕೆ ಮಾತ್ರ ಹೇಳಿಲ್ಲ, ಕೆಲವು ಕಿಡಿಗೇಡಿಗಳಿರ್ತಾರೆ. ಅದು ದರ್ಶನ್ ಅವರ ಫ್ಯಾನ್ಸ್ ಗಳು ಇರ್ತಾರೆ, ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಇರ್ತಾರೆ ಅಂತ ಹೇಳಿದ್ ನಾನು. ಸರ್ ಈಗ ಒಬ್ಬೊಬ್ರು ಮಾತಾಡಿ ಕ್ಲಾರಿಟಿ ಸಿಗುತ್ತೆ ಸರ್. ನಿಮ್ ಪ್ರಶ್ನೆ ಏನು ಸರ್? 1 ಸೆಕೆಂಡ್ ಕ್ಲಾರಿಟಿ ತಗೊಳ್ಳೋಣ. ಈ ಮಂತ್ ನಮ್ದು ಮೂವಿ ರಿಲೀಸ್ ಆಗುತ್ತೆ ಡೆವಿಲ್. ಎಲ್ಲ ಹಬ್ಬದ ತರ ಇದ್ ಮಾಡ್ತಾ ಇರ್ತೀವಿ. ಚೆನ್ನಾಗಿತ್ತು. ಎಷ್ಟು ನೀವು ಚೆನ್ನಾಗಿದೆ ಅಂದ್ರಲ್ವಾ ಸರ್? ಒಂದ್ ನಿಮಿಷ, ಎಷ್ಟು ಜನ ಚೆನ್ನಾಗಿಲ್ಲ ಚೆನ್ನಾಗಿಗಳನ್ನ ಡಿಲೀಟ್ ಮಾಡಿಸಿದ್ದಾರೆ. ಡೆವಿಲ್ ಸಿನಿಮಾ 20,000 ಇಲ್ಲ ಇಲ್ಲ, ಅವರು ಫಸ್ಟ್ ಒಂದು ಹೇಳ್ತಾ ಇದ್ದಾರೆ, ಈಗ 20,000 ಹೇಳಿಲ್ಲ. ಅವ್ರಿಗೆ ಬಂದೇ ಇಲ್ಲ ಮೇಡಮ್. ಫಿಲಂ ಗೆ ಒಂದು ಒಬ್ಬ ನಟಿಗೆ ಪೈರೇಸ್ ಆಗ್ತಾರೆ. ಇದು ಎಲ್ಲರಿಗೂ ಆಗ್ತಾ ಇದೆ. ಅದಕ್ಕೆ ನಿಂತ್ಕೊಳ್ಳೋದು ಬಿಟ್ಟುಬಿಟ್ಟು ಇದು ಮೊದಲನೇದಾಗಿ ದೊಡ್ಡ ಮಟ್ಟದಲ್ಲಾಗಿದ್ದು ಮೂವಿ ನೋಡ್ಕೊಂಡ್ಬಂದು ಪ್ರತಿಯೊಂದು ಸಿನಿಮಾಗೂ ಆಗ್ತಾ ಇದೆ. ಅದೆಲ್ಲರೂ ಎದುರಿಸ್ತಾ ಇರುವಂತದ್ದು. ಮೂವಿ ಫ್ಲಾಪ್ ಮೇಡಮ್. ಇದನ್ನ ಹೇಳ್ಬಾರ್ದು ಸರ್, ಒಂದ್ ನಿಮಿಷ. ಇದನ್ನ ಹೇಳ್ಬಾರ್ದು. ಯಾವ್ದೋ ಒಂದ್ ಪೇಜ್ ಅಲ್ಲಿ ಬರುತ್ತೆ, ಬೂಸ ಇನ್ನು ಜೈಲಲ್ಲೇ. ಅಲ್ಲ, ಬೂಸ ಇನ್ನು ಜೈಲಲ್ಲೇ. ಮೂವಿ ಡೆವಿಲ್ ಸರ್ವನಾಶ ನೋಡಿ ಲಿಂಕ್ ಬೇರೆ ಹಾಕಿದ್ರು. ಮತ್ತೆ ಯಾವ್ದೋ ಸಿನಿಮಾದ ಉಪೇಂದ್ರದ್ದು UI ಸಿನಿಮಾ ಬಂತಲ್ಲ, ಆ UI ಸಿನಿಮಾದು ಒಂದೇ ಒಂದು ಕ್ಲಿಪ್ ತಗೊಂಡು ನಾನು ಒಂದು ಮಾತು ಹೇಳ್ತೀನಿ, ನೀವು ಒಪ್ಕೋತೀರಾ ಮೇಡಮ್? ಒಂದ್ ನಿಮಿಷ, ಒಂದು ಮಾತು ಹೇಳ್ತೀನಿ, ನೀವು ಒಪ್ಕೋತೀರಾ? ಈಗ ನೀವೇನ್ ಹೇಳ್ತೀರಾ, ನಾವು ಅದ್ ಮಾಡಿದವರು ಕಿಚ್ಚ ಅಭಿಮಾನಿಗಳಲ್ಲ, ಯಾರೋ ಫೇಕ್ ಅಂತೀವಿ. ನೀವು ದರ್ಶನ್ ಅಭಿಮಾನಿಗಳಲ್ಲ, ಫೇಕ್ ಅಂತೀವಿ. ಅದನ್ನ ಇಬ್ರು ಒಪ್ಕೋತಾ ಇದೀವಿ ತಾನೆ? ಅದನ್ನ ಮುಗಿದ ಮೇಲೆ ಅದ್ರ ಬಗ್ಗೆ ಚರ್ಚೆ ಬೇಡ, ಚರ್ಚೆ ಬೇಡ. ಹೌದಾ ಇಲ್ವಾ? ಮತ್ತೆ ನೀವು ಫ್ಯಾನ್ ಪೇಜ್ ಎತ್ಕೊಳ್ಳೋದು ಅದಕ್ಕೆ ಆ ಕೆಲವು ನಮ್ಮವ್ರೆ ಅಂತ ನೀವು ಒಪ್ಕೊಂಡ್ರಿಲ್ಲ, ನಮ್ಮವ್ರೆ ಅಂತ ನಾವು ಒಪ್ಕೊಂಡ್ರೆ ಪಕ್ಕಕ್ಕಿಟ್ಟು ದಯವಿಟ್ಟು ಒಬ್ಬ ಕನ್ನಡದ ಹೆಣ್ಣು ಮಗಳಾಗಿ ನಾನ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದಾ ಇರೋದು, ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವುದೇ ಸಿನಿಮಾಗಳು ಬಂದ್ರು ಕೂಡ, ನಮ್ಮ ಇಂಡಸ್ಟ್ರಿ ಅಲ್ಲ ರೀ, ಯಾವುದೇ ಇಂಡಸ್ಟ್ರಿಯ ಸಿನಿಮಾಗಳು ಬಂದ್ರು ಕೂಡ ದಯವಿಟ್ಟು ಅಭಿಮಾನಿಗಳ ಹೆಸರಲ್ಲಿ ಪೈರಸಿ ಮಾಡಕ್ ಹೋಗಬೇಡಿ. ಥಿಯೇಟರ್ಗಳು ಖಾಲಿ ಆಗ್ತಾ ಇದೆ, ಸಿನಿಮಾಗಳು ನೋಡೋದಕ್ಕೆ ಜನ ಬರ್ತಾ ಇಲ್ಲ. ಎಷ್ಟೋ ಸಿನಿಮಾಗಳು ಬಂದಿದೆಯಾ ಹೋಗಿದೆಯಾ ಅನ್ನೋದೇ ಗೊತ್ತಾಗಲ್ಲ. ಆಲ್ರೆಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪೈರಸಿ ಆಗಿ ಹೋಗಿರುತ್ತೆ. ಅಲ್ಲೇ ಸಿನಿಮಾಗಳನ್ನ ನೋಡಿದ್ರೆ ಜನ ಹೆಂಗೆ ಥಿಯೇಟರ್ಗೆ ಬರ್ತಾರೆ? ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಈ ವಾರು ಅಥವಾ ಚರ್ಚೆಗಳು ಇದೆಲ್ಲ ಪಕ್ಕಕ್ಕಿಟ್ಟು ದಯವಿಟ್ಟು ಸಿನಿಮಾಗಳನ್ನ ಬೆಳೆಸಿ. ಪ್ರತಿಯೊಂದು ಸಿನಿಮಾ ಆಗೋದಕ್ಕೆ ಅನೇಕ ಕುಟುಂಬದ ಕೆಲಸ ಮಾಡಿರ್ತಾರೆ. ಪ್ರೊಡ್ಯೂಸರು, ಡೈರೆಕ್ಟರ್, ಅವರೆಲ್ಲರ ಭವಿಷ್ಯ ಅದ್ರಲ್ಲಿ ಇರುತ್ತೆ ಅನ್ನೋ ಕಾರಣಕ್ಕೆ ಜಸ್ಟ್ ಹೀರೋ ಮತ್ತು ಹೀರೋಯಿನ್ ಮಾತ್ರ ತೆರೆ ಮೇಲೆ ನಮ್ಗೆ ಕಾಣಿಸ್ತಾರೆ, ಬಟ್ ಅದ್ರ ಹಿಂದೆ ಎಷ್ಟು ಜನ ಕೆಲಸ ಮಾಡಿರ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ಯಾವುದೇ ಸಿನಿಮಾಗಳನ್ನ ದಯವಿಟ್ಟು ಈ ವೇದಿಕೆ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇರೋದು, ಪೈರಸಿ ಮಾಡಬೇಡಿ, ಯಾವ ಸಿನಿಮಾಗಳಿಗೂ ಅದು ಆಗಬಾರ್ದು ಅಂತ. ಅವರ ಮನಸ್ಸಿನ ಭಾವನೆಗಳು ಇರ್ತವೆ. ನಮ್ಮ ಬಾಸ್ ಅಂದ್ಕೊಂಡಿದ್ದವರು ಕನ್ನಡ ಸಿನಿಮಾ ಅಂತ ಪೈರಸಿ ವಿಷಯ ಪೈರಸಿಕತೆಗೆ ಸೆಡಿ ಬಿಡಿ ಮೇಡಮ್. ಸರ್ ಒಂದ್ ನಿಮಿಷ ರೀ ಸರ್, ನಾನು ವಾದ ಇಷ್ಟೇ ಸರ್. ನಾನು ಅವ್ರದ್ದು ಮೆಂಟಾಲಿಟಿ ಬೇರೆ, ನಂದು ಬೇರೆ, ಇವ್ರದ್ದು ಬೇರೆ. ನಂದೇನ್ ಗೊತ್ತಾ, ನಾನ್ ಬಂದಿರೋದು ಇದಕ್ಕೇನೆ. ಇಷ್ಟು ದಿನ ಇಲ್ದಿರೋದು ಸುದೀಪ್ ಸರ್
ಯಾಕಮ್ಮ ವರ್ಡ್ ಬಂತು, ನಾನು ಅದಕ್ಕೆ ತಗೊಂಡಿದ್ದೀನಿ. ಅಲ್ಲ ನನ್ಗೆ ಅನ್ಸಿರೋದು ಮೇಡಮ್, ನಾನು ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ಅವರ ಫ್ಯಾನ್ಸ್ ಪೇಜ್ ಅಲ್ಲಿ ಒಂದು ಪೋಸ್ಟ್ ನೋಡಿದೆ ಸರ್. ಸುದೀಪ್ ಅಣ್ಣ ಹೇಳಿದ್ದನ್ನ ದರ್ಶನ್ ಫ್ಯಾನ್ಸ್ ಯಾಕೆ ವೈಯಕ್ತಿಕವಾಗಿ ತೆಗೆದುಕೊಳ್ತಿದ್ದಾರೆ? ಅವರ ಪ್ರತಿ ಸಿನಿಮಾಗಳು ರಿಲೀಸ್ ಆದಾಗ ಅತಿ ಹೆಚ್ಚಿನ ಪೈರಸಿ ಆಗಿರೋದು ಸುದೀಪ್ ಅವರ ಸಿನಿಮಾಗಳು. ಹಂಗಾಗಿ ಸಿನಿಮಾ ರಿಲೀಸ್ ಆಗೋ ಹೊತ್ತಲ್ಲಿ ದಯವಿಟ್ಟು ಪೈರಸಿ ಮಾಡಬೇಡಿ ಅಂತ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ. ಪೈರಸಿ ಅಂತ ಹೇಳ್ಬೋದಿತ್ತಲ್ಲ, ದಯವಿಟ್ಟು ಪೈರಸಿ ಮಾಡಬೇಡಿ ಅಭಿಮಾನಿಗಳು, ಯಾಕೆ ಮಾಡ್ತೀರಾ ಮೇಡಮ್? ಮೇಡಮ್ ನಾನು ಹೇಳ್ತಿರೋದು ಮೆನ್ಷನ್ ಮಾಡಿ ಸರ್, ಈ ಪಡ ಅಂತಾನೆ ಮೆನ್ಷನ್ ಮಾಡಿ. ಹಾಗಾದ್ರೆ ವಿಜಯಲಕ್ಷ್ಮಿ ಮೇಡಮ್ ಕೂಡ ಯಾರಿಗೆ ಹೇಳಿದ್ರು ಅನ್ನೋದನ್ನ ಮೇಡಮ್ ಮೆನ್ಷನ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮೆನ್ಷನ್ ಮಾಡಿ ಉಲ್ಟಾ ಹೋಗ್ತೈತೆ. ನೋಡಿ, ಈಗ ಅವ್ರು ಹೇಳೋ ಪ್ರಕಾರ ವಿಜಯಲಕ್ಷ್ಮಿ ಮೇಡಮ್ ಹೇಳಿರೋ ಸುದೀಪ್ ಅವ್ರೇ ಹೇಳ್ತಾವ್ರೆ. ಅವ್ರು ಹೇಳ್ತಾ ಇಲ್ಲ ಸರ್. ಮೇಡಮ್ ಕನ್ನಡ ಸಿನಿಮಾ ಅಂತ ಏನೋ ಮಾತಾಡ್ಬೇಡಿ. ಕನ್ನಡ ಸಿನಿಮಾ ಅಂತ ಕನ್ನಡ ಸಿನಿಮಾ ಅಂತ ಬಂದಾಗ ಇರೋದನ್ನ ಹೇಳಿ. ಮುಗಿಸ್ಬಿಡ್ತೀನಿ. ಹೇಳ್ತಿದ್ದೀನಲ್ಲ ಸರ್, ಈಗ ಬಿಡಿ ಮೇಡಮ್, ನಾನು ಹೇಳ್ತಿಲ್ವಾ, ಇವರು ವಿಜಯಲಕ್ಷ್ಮಿ ಮೇಡಮ್ ಹೇಳಿರೋ ತಗೊಂಡ್ರೆ ಅದು ನಿಮ್ಗೇನೆ. ಇವಾಗ ಓಕೆನಾ? ತಗೊಂಡ್ರೆ ಅಷ್ಟೇ. ತಗೋಬೇಡಿ. ಆಗ ನಾನು ಹೇಳ್ತಿರೋದು ನನ್ನ ವೈಯಕ್ತಿಕವಾಗಿ ದರ್ಶನ್ ಫ್ಯಾನ್ಸ್ ಅಲ್ಲ, ಅದು ಮೇಡಮ್ ಅವ್ರು ತಗೊಂಡ್ರೆ ಇವ್ರು ಹೇಳ್ತಿರೋದು ಒಂದು ಕೋಟ್ ಮಾಡ್ತಿದ್ದಾರೆ ನಮ್ಮ ಜಗದೀಶ್ ಸರ್. ವಿಜಯಲಕ್ಷ್ಮಿ ಅವರು ಆಡಿರೋ ಮಾತುಗಳು ತಗೊಂಡ್ರೆ ನಿಮಗೆ ಅಂತ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟಾಕಿ ಅಂತ ಹೇಳ್ತಿದ್ದಾರೆ.